ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಯಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಆಮ್ಲೆಟ್ಗೆ ಈ ರೀತಿ ಜಸ್ಟ್ 1 ಸ್ಪೂನ್ ಆಡ್ ಮಾಡಿ ನೋಡಿ, ಟೇಸ್ಟ್ ಅಂತೂ ಡಬಲ್ ಆಗಿ ಕೂಡ ಇರುತ್ತೆ. ಸಾಮಾನ್ಯವಾಗಿ ಆಮ್ಲೆಟ್ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತಹ ರೆಸಿಪಿ, ಆದ್ರೆ ನೀವು ಒಂದ್ಸಲ ಈ ವಿಧಾನದಲ್ಲಿ ಆಮ್ಲೆಟ್ ನ ಮಾಡಿ ನೋಡಿ. ಇನ್ ಮುಂದೆ ಯಾವಾಗ್ಲೂ ಇದೇ ರೀತಿ ಆಮ್ಲೆಟ್ ಮಾಡ್ತೀರಾ, ಅಷ್ಟು ರುಚಿಯಾಗಿ ಕೂಡ ಇರುತ್ತೆ. ಮಾಡೋದು ಕೂಡ ತುಂಬಾನೇ ಸುಲಭ, ಹಾಗೆ ಈ ಆಮ್ಲೆಟ್ ತುಂಬಾನೇ ಸಾಫ್ಟ್ ಆಗಿ ಕೂಡ ಬರುತ್ತೆ. ಬನ್ನಿ ಹಾಗಾದ್ರೆ ಈ ಆಮ್ಲೆಟ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವಾಗ ಈ ಆಮ್ಲೆಟ್ ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನ ನೋಡೋಣ. ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೇನೆ ಒಂದು ಅರ್ಧ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ, ನಾನಿಲ್ಲಿ ಒಂದ್ 2 ಹಸಿಮೆಣಸಿನಕಾಯಿ ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಸ್ವಲ್ಪ ಸೊಪ್ಪನ್ನ ಉಪಯೋಗಿಸ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪನ್ನ ಒಂದ್ ಅರ್ಧ ಕಪ್ ಆಗುವಷ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಕಲ್ಲಿರುತ್ತೆ, ಆ ರೀತಿ ಸೋದಿಸ್ಕೊಂಡು ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ಹಾಗೇನೆ ಈರುಳ್ಳಿ ಲೀವ್ಸ್ ನ ಒಂದ್ 2 ರಿಂದ 3 ಎಲೆನ ಇದನ್ನು ಕೂಡ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಖಾರಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಮೆಣಸಿನ ಪುಡಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ 3 ಮೊಟ್ಟೆನ ಫಸ್ಟೇನೆ ಒಡೆದ್ಬಿಟ್ಟು ಒಂದು ಲೋಟಕ್ಕೆ ಸಪರೇಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇವಾಗ ಲೋಟದಲ್ಲಿ ಮೊಟ್ಟೆನ ಇಟ್ಕೊಂಡಿರುವಂತಹ ಲೋಟನ ಮಿಶ್ರಣವನ್ನು ಕೂಡ ಹಾಕೊಂಡು ಇವಾಗ ನೀಟಾಗಿ ಒಂದ್ಸಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ಪೂನಿನ ಸಹಾಯದಿಂದ ನಾನು ಈ ರೀತಿ ಕ್ಲೀನ್ ಆಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಉಪ್ಪು, ಹುಳಿ, ಖಾರ ಎಲ್ಲಾನು ಕೂಡ ಆ ಮೊಟ್ಟೆ ಜೊತೆಗೆ ಕ್ಲೀನ್ ಆಗಿ ಬೆರೆತ್ಕೋಬೇಕು. ಆ ರೀತಿ ಏನಿಲ್ಲ ಅಂದ್ರೂ ಒಂದು 3 ರಿಂದ 4 ನಿಮಿಷ ಈ ರೀತಿ ಕೈ ಬಿಡದವರೆಗೆ ನೀಟಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬೀಟ್ ಮಾಡೋದ್ರಿಂದ ಮೊಟ್ಟೆ ಆಮ್ಲೆಟ್ ತುಂಬಾನೇ ರುಚಿಯಾಗಿ ಕೂಡ ಬರುತ್ತೆ, ಹಾಗೆ ತುಂಬಾನೇ ಸಾಫ್ಟ್ ಆಗಿ ಕೂಡ ಬರುತ್ತೆ. ನೋಡಿ ಇವಾಗ ಇಷ್ಟಾದ್ರೆ ಸಾಕು. ಇವಾಗ ಗ್ಯಾಸ್ ಅನ್ ಮಾಡಿ ತವನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ತವ ಬಿಸಿಯಾಗಿದ ನಂತರ ನಾನಿಲ್ಲಿ ಜಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅಷ್ಟೇನೆ. ಆಮೇಲೆ ಒಂದು 3/4 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬಟರ್ ಅನ್ನ ಹಾಕೊಳ್ತಾ ಇದ್ದೀನಿ. ಈ ತರ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿ ಕೂಡ ಇರುತ್ತೆ ಆಮ್ಲೆಟ್. ಒಂದ್ಸಲಿ ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಜಸ್ಟ್ ಒಂದು 3/4 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ನ ಯೂಸ್ ಮಾಡಿ ಆಮ್ಲೆಟ್ ನ ಮಾಡಿ ಟೇಸ್ಟ್ ಮಾಡಿ ನೋಡಿ. ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ, ನೀವು ಯಾವತ್ತೂ ಮರೆಯಲ್ಲ, ಅಷ್ಟು ರುಚಿಯಾಗಿ ಕೂಡ ಇರುತ್ತೆ. ಬಟರ್ ಕ್ಲೀನ್ ಆಗಿ ಮೆಲ್ಟ್ ಆಗಿದ ನಂತರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇವಾಗ 2 ಸೌಟ್ ಆಗೋಷ್ಟು ನಾನು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ. ಈ ರೀತಿ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಥಿಕ್ನೆಸ್ ಅಲ್ಲಿ ನಾನು ಹಾಕೊಳ್ಳಿ. ನೀವು ನಾನಿಲ್ಲಿ 2 ಸೌಟ್ ಅಷ್ಟು ಹಾಕೊಂಡು ಈ ತರ ಸ್ಪ್ರೆಡ್ ಮಾಡ್ಕೊಂಡು ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಫುಲ್ಲು ಸೀದೋಗ್ಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನ 2 ಸೈಡು ಸ್ವಲ್ಪ ಕಲರ್ ಬರೋ ಗಂಟ ಬೇಯಿಸ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಇದನ್ನ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಮಧ್ಯಮ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಕ್ಲೀನ್ ಆಗಿ ಒಂದ್ ಸೈಡ್ ಎಲ್ಲ ಬೆಂದಿದೆ. ಇವಾಗ ಇನ್ನೊಂದ್ ಸೈಡು ಈ ತರ ತಿರುಚಿ 2 ಸೈಡು ಕ್ಲೀನ್ ಆಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇಷ್ಟೇನೆ, ತುಂಬಾನೇ ಪರ್ಫೆಕ್ಟ್ ಆಗಿ ಆಮ್ಲೆಟ್ ರೆಡಿ ಆಗಿದೆ. ಇಷ್ಟಾದ್ರೆ ಸಾಕು. ಇವಾಗ ಬೆಂದಿರುವ ಆಮ್ಲೆಟ್ ಅನ್ನ ನಾನೊಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ತಾ ಇದೀನಿ. ನೋಡಿ ಎಷ್ಟು ಸೂಪರ್ ಆಗಿ ಕೂಡ ಬಂದಿದೆ ಅಲ್ವಾ ಆಮ್ಲೆಟ್, ಎಲ್ಲೂ ಬಿಟ್ಕೊಂಡಿಲ್ಲ, ಹಾಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬಂದಿದೆ. ಇವಾಗ ಅದೇ ಮೆಥಡ್ ಅಲ್ಲಿ ಉಳಿದಿರುವಂತಹ ಆಮ್ಲೆಟ್ ಅನ್ನು ಕೂಡ ಸೇಮ್ ಪ್ರೊಸೆಸ್ ಅಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು 3/4 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕೊಂಡು ಬೆಣ್ಣೆ ಸ್ವಲ್ಪ ಕರಗಿದ ನಂತರ 2 ಸೌಟ್ ಆಗೋಷ್ಟು ನಾನಿಲ್ಲಿ ಆಮ್ಲೆಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಇದನ್ನು ಕೂಡ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ಇದನ್ನು ಕೂಡ ಕಡಿಮೆ ಉರಿಯಲ್ಲಿ ಇದನ್ನ 2 ಸೈಡು ಸ್ವಲ್ಪ ಬೇಯಬೇಕು ಆಮ್ಲೆಟ್. ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ಕೂಡ ಒಂದ್ ಸೈಡ್ ಕ್ಲೀನ್ ಆಗಿ ಬೆಂದಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ತಳ ಕೂಡ ಎಲ್ಲೂ ಹಿಡಿದಿಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ. ಇವಾಗ ಇದನ್ನು 2 ಸೈಡು ತಿರುಗಿಸಿ ಇದನ್ನು ಕೂಡ ಕ್ಲೀನ್ ಆಗಿ ಬೇಯಿಸ್ಕೊಂಡು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಎಲ್ಲಾನು ಕೂಡ ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ತಾ ಇದೀನಿ. ನೋಡಿ ತುಂಬಾನೇ ಸೂಪರ್ ಆಗಿ ಆಮ್ಲೆಟ್ ರೆಡಿ ಆಗಿದೆ. ತುಂಬಾನೇ ಸಾಫ್ಟ್ ಆಗಿ ಕೂಡ ಇರುತ್ತೆ, ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಈ ಆಮ್ಲೆಟ್ ಗೆ ಬಟರ್ ಹಾಕಿ ಫ್ರೈ ಮಾಡಿರ್ತೀವಲ್ಲ, ಟೇಸ್ಟ್ ಅಂತೂ ಮಸ್ತ್ ಆಗಿ ಕೂಡ ಇರುತ್ತೆ, ಹೇಳೋಂಗೆ ಇಲ್ಲ. ತಿಂತಾನೆ ಇದ್ರೆ ಇನ್ನೂ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಟೇಸ್ಟಿಗೆ ಕೂಡ ಇರುತ್ತೆ, ಹಾಗೇನೆ ಹೆಲ್ತ್ಗೂ ಕೂಡ ಒಳ್ಳೇದು. ಜಸ್ಟ್ ಬರೀ 3 ಮೊಟ್ಟೆನ ಉಪಯೋಗಿಸ್ಕೊಂಡು ಈ ರೀತಿ ಆಮ್ಲೆಟ್ ಅನ್ನ ಮಾಡಿ ನೋಡಿ, ಟೇಸ್ಟ್ ಅಂತೂ ಬೊಂಬಾಟಾಗಿ ಕೂಡ ಇರುತ್ತೆ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ಆಮ್ಲೆಟ್ ಗೆ ಟೊಮೊಟೊ ಕೆಚಪ್ ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸೂಪರ್ ಆಗಿ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.